ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ರೀಸನ್ಸ್ ಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ನಿಮ್ಮ ಲವರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದ್ರೆ ಏನರ್ಥ? ಇವತ್ತಿನ ವಿಡಿಯೋದಲ್ಲಿ ಸಿಚುವೇಶನ್ ಇರಲ್ಲ, ಆ ತರದ ರೀಸನ್ಸ್ ಕೊಡೋ ಸಿಚುವೇಶನ್ ಇರಲ್ಲ, ನಿಮ್ಗೂ ಸತ್ಯ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನಿಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ಏನೇನೋ ರೀಸನ್ ಗಳನ್ನು, ತುಂಬಾ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೇನೋ ನಡೀತಾ ಇದೆ. ಬಟ್ ಏನ್ ನಡೀತಾ ಇದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ. ಅಂಡ್ ಕೌನ್ಸಿಲಿಂಗ್ ಬೇಕಾ, ರಿಲೇಶನ್ಶಿಪ್ ಮೇಲೆ ಮಾತಾಡಬೇಕು ನನ್ನ ಜೊತೆ ಪರ್ಸನಲ್ ಆಗಿ ಅಂತ ಹೇಳಿದ್ರೆ ಫೀಸ್ ಇರುತ್ತೆ, ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂಡ್ ನಿಮ್ಗೆ ರೈಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಐ ಥಿಂಕ್ ಕೊನೆ ತನಕ ನೋಡ್ತೀರಾ ಅಂತ ಅನ್ಕೋತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸುಳ್ಳು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ. ಯಾರಾದ್ರೂ ನಿಮ್ಗೆ ತುಂಬಾ ರೀಸನ್ ಕೊಡ್ತಿದ್ದಾರೆ ಪದೇ 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 ಪದೇ. ಎಕ್ಸಾಂಪಲ್, ಈಗ ಆ ಸಿಚುವೇಶನ್ ಅಲ್ಲಿ ರೀಸನ್ ಕೊಡೋ ಅವಶ್ಯಕತೆ ಇರಲ್ಲ, ನಿಮ್ಗೂ ಸತ್ಯ ಗೊತ್ತಿರತ್ತೆ, ಏನಂತ ಕ್ಲಾರಿಟಿ ಸಿಕ್ಕಿರತ್ತೆ. ಬಟ್ ಸ್ಟಿಲ್ ಏನು ಅದು ಇದು ಹಾಳು ಮೂಡು ಎಲ್ಲಾ ಸೇರಿಸ್ಕೊಂಡು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿ ಕೇರ್ಫುಲ್. ನಿಮಗೆ ಏನೇನೋ ಇಲ್ಲದೆ ಇರೋದನ್ನ ಸುಳ್ಳುಗಳನ್ನು ಹೇಳಿ ಕತೆಗಳನ್ನು ಕಟ್ಟಿ ನಿಮ್ಮನ್ನ ನಂಬಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದರಿಂದ ಮೋಸ ಆಗುವಂತ ಸಾಧ್ಯತೆಗಳಿದೆ, ಅದರಿಂದ ನಿಮ್ಮ ನಂಬಿಕೆ ದ್ರೋಹ ಆಗುವಂತ ಸಾಧ್ಯತೆಗಳಿದೆ. ಹುಷಾರಾಗಿರಿ. ಬೆನ್ನಿಗೆ ಚೂರಿನೂ ಕೂಡ ಹಾಕುವಂತ ಎಲ್ಲಾ ಸಾಧ್ಯತೆಗಳಿದೆ. ಬಿಕಾಸ್ ರೀಸನ್ಸ್ ಹೆಚ್ಚು ಕೊಡುವಂತವ್ರು ಸಂಬಂಧಕ್ಕೆ ಲಾಯಕ್ಕಿಲ್ಲ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ರೀಸನ್ಸ್ ಕೊಡೋದಕ್ಕಿಂತ ನಡ್ಕೊಳ್ಳಿ, ಹಂಗಿದ್ದು ತೋರಿಸಿ, ಅದೇ ತರ ಇರಿ ಆ ರಿಲೇಶನ್ಶಿಪ್ ಅಲ್ಲಿ, ಆವಾಗ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಅಲ್ಲಿ ಗೋ ಚೀಟ್ ನಡಿಬಹುದು. ಯಾವ ತರ ಚೀಟ್ ನಡಿಬಹುದು? ಥರ್ಡ್ ಪರ್ಸನ್ ಎಂಟ್ರಿ ಆಗ್ಬಹುದು, ಅಥವಾ ನಿಮ್ದೆಲ್ಲ ಏನಿದೆಯಲ್ಲ ಅದನ್ನೆಲ್ಲ ಹೊಡ್ಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಿರ್ಬೋದು. ನಿಮ್ಮ ಆಸ್ತಿ ಇರ್ಬೋದು, ರೈಟ್? ಅದು ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು ಹೊಡೆಯಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಬಳಸ್ಕೊಳ್ತಾ ಇರ್ಬೋದು. ಅಂದ್ರೆ ಟೈಮ್ ಪಾಸ್ ತರ. ಹಂಗೂ ಇದಾರೆ ಜನ, ಟೈಮ್ ಪಾಸ್ ಮಾಡಕ್ಕೂ ನಿಮ್ಮನ್ನ ಬಳಸ್ಕೊಳ್ತಾ ಇರಬಹುದು. ಬಿ ಕೇರ್ಫುಲ್ ದಟ್. ಓಕೆ. ಅಂಡ್ ಅವ್ರು ಕಂಫರ್ಟಬಲ್, ಅವ್ರ ನೀರಕ್ಕೆ ಸಿಗದೆ ಇದ್ದಾಗ ನಿಮ್ಮನ್ನ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿದ್ಬಿಟ್ಟು ಅವರು ನಿಮ್ಮನ್ನ ಚೀಟ್ ಮಾಡಕ್ ನಿಂತ್ಕೋತಾರೆ. ಇದು ಇದ್ದಾರೆ, ನಾನು ಕೌನ್ಸಿಲಿಂಗ್ ಅಲ್ಲಿ ಕೇಳಿದೀನಿ. ಓಕೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ನಿಮ್ಗೆ ಅತಿ ಹೆಚ್ಚು ರೀಸನ್ಸ್ ಗಳನ್ನ ಕೊಡ್ತಾ ಇದ್ರೆ ಒಂದು ಚೀಟಿಂಗ್ 100%, ಅದು ಹೆಂಗೆ ಸುಳ್ಳು ಹೇಳ್ಕೊಂಡು ಚೀಟಿಂಗ್ ಮಾಡುವಂತ ಸಾಧ್ಯತೆಗಳು 100ಕ್ಕೆ 1000% ಇರುತ್ತೆ. ಬಿ ಕೇರ್ಫುಲ್ ಆನ್ ದಟ್. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ರೇಕಪ್ ಆಗೋ ಸಾಧ್ಯತೆನೂ ಇದೆ ಅಂತ ಅರ್ಥ. ಅಂದ್ರೆ ರೀಸನ್ ಕೊಡಕ್ ಹೊರಟಿದಾರಲ್ಲ ವ್ಯಕ್ತಿಗಳು, ಪದೇ ಪದೇ ರೀಸನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಿರತ್ತೆ ಏನು, ತುಂಬಾ ಸುಳ್ಳು ಹೇಳಿದ್ರೆ ಈ ಸಂಬಂಧ ನಡೆಯಲ್ಲ, ಬ್ರೇಕಪ್ ಆಗತ್ತೆ, ಅವ್ರಿಗೆ ಕಂಫರ್ಟೇಬಲ್ ಆಗಿರಲ್ಲ, ಅವರಿಗೆ ಎಲ್ಲೋ ಒಂದು ನಂಬಿಕಿದ್ರು ಹರ್ಟ್ ಆಗತ್ತೆ, ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿರತ್ತೆ. ಬಟ್ ಸ್ಟಿಲ್ ಅವ್ರು ಬ್ರೇಕಪ್ ಮಾಡ್ಕೊಳ್ಳೋಕು ಕೆಲವ್ರು ಹಿಂಗಾಟ್ಕ ಮಾಡ್ತಿರ್ತಾರೆ. ಸುಮ್ನೆ ಕಿರಿಕಿರಿ ಮಾಡೋದು, ಕಿರಿಕಿರಿ ಮಾಡ್ಬಿಟ್ಟು ಅಲ್ಲಿ ಜಗಳ ಕ್ರಿಯೇಟ್ ಮಾಡೋ ತರ ಸಿಚುವೇಶನ್ ಮಾಡೋದು ಆ ಕಿರಿಕಿರಿಯಿಂದ. ಇದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ರೀಸನ್ಸ್ ಕೊಡೋದ್ರಿಂದ ನೀವು ಕೇಳೋರಾಗ್ತೀರಾ, ಕೇಳೋದ್ರಿಂದ ಜಗಳಗಳು ನಡೆಯೋದ್ರಿಂದ ಬ್ರೇಕಪ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗತ್ತೆ, ಅವ್ರಿಗೆ ಬೆಸ್ಟ್ ಆಗತ್ತೆ. ಓಕೆ. ಸೊ ಅದಕ್ಕೆ ಹಂಗ್ ಮಾಡ್ತಿರ್ತಾರೆ. ಬಿ ಕೇರ್ಫುಲ್ ಆಗಿರಿ. ಯಾರಾದ್ರೂ ನಿಮ್ಗೆ ನಿಮ್ಮ ಸಿಚುವೇಶನ್ ಬಿಟ್ಟು, ಅಥವಾ ನಿಮ್ಮ ಸಿಚುವೇಶನ್ ಅಲ್ಲಿ ಆ ಪ್ರಾಬ್ಲಮ್ ಇರಲ್ಲ, ಅದನ್ನ ಮೀರಿನೂ ಸುಖ ಸುಮ್ಮನೆ ಏನೋ ರೀಸನ್ಸ್ ಕೊಡ್ತಾ ಹೋಗ್ತಿದ್ದಾರೆ, ಏನೇನೋ ಕತೆಗಳನ್ನ ಅಂತ ಹೇಳಿದ್ರೆ ಅಲ್ಲಿ ಹುಷಾರಾಗಿರಿ, ಮೋಸ ನಡೀಬಹುದು ಅಂತ. ಓಕೆ. ಸ್ನೇಹಿತರೆ, 3 ಟಿಪ್ಸ್ ನ ಶೇರ್ ಮಾಡಿದ್ದೀನಿ. ಇಸ್ ಎಕ್ಸಾಕ್ಟ್ಲಿ ಕರೆಕ್ಟು ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಹೈಪ್ ಪಾಯಿಂಟ್ ಗಳನ್ನು ಕೊಡಿ. ಇಷ್ಟಾರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಆದಷ್ಟು ಬೇಗ 40K ಕಂಪ್ಲೀಟ್ ಆಗಿ 50K ಕಡೆ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕ್ ಸಿಗೋಣ. ಬಾಯ್.